ಹುಚ್ಚರ ಸಂತೆಯಲ್ಲಿ ಉಂಡೋನೆ ಜಾಣ ಅನ್ನೋ ಮಾತಿದೆ. ಹಾಗೆ ನಕಲಿ ಕ್ಲಿನಿಕ್ಗಳ ಹಾವಳಿ ಕೂಡ ಜಾಸ್ತಿ ಆಗಿದೆ. ಇಂತಹ ವೈದ್ಯರುಗಳಿಗೆ ಡಿಎಚ್ಒಗಳೇ ನಕಲಿ ಸರ್ಟಿಫಿಕೇಟ್ಗಳನ್ನು ಮಾಡಿಸೋದಕ್ಕೆ ಸಹಾಯ ಕೂಡ ಮಾಡ್ತಾ ಇದ್ದಾರಂತೆ. ಲಗ್ಗೆರೆಯ ಶ್ರೀ ಮಾರುತಿ ಕ್ಲಿನಿಕ್ನಲ್ಲಿ ರಿಯಾಲಿಟಿ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಆರೋಪ ಕೇಳಿಬಂದಿದೆ. ಅದಕ್ಕೆ ಹೇಳೋದು ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಹೇಳಿ. ಸದ್ಯ ಶ್ರೀ ಮಾರುತಿ ಕ್ಲಿನಿಕ್ನ ಕರ್ಮಕಾಂಡ ಏನು ನೋಡ್ಕೊಂಡು ಬರೋಣ. ಕೆಮ್ಮು ನೋಡಿ ರಾಜು ಏನಾಗಿದೆ ಸರ್? ಕೆಮ್ಮಿಂದ ಜ್ವರ ಬಂದಿದೆ. ಕೆಮ್ಮಿಂದ ಜ್ವರ ಬಂದಿರೋದು. ಹೌದಾ ಸರ್? ಬಿಸಿನೀರು ಕುಡಿಬೇಕು. ಬಿಸಿನೀರು ಕುಡಿತಾರೆ. ಒಂದು 4 days ಬಿಸಿನೀರು ಕುಡಿಯಕ್ಕೆ ನಾನು ಮೊಸರು ಮಜ್ಜಿಗೆ ತಿನ್ಬೇಡ, ಎಣ್ಣೆ ಬೇಕಾದ್ರೂ ತಿನ್ಬೇಡ. ಸರ್ ನೀವು ಪರ್ಮಿಷನ್ ಇದೆಯಾ ಇಂಜೆಕ್ಷನ್ ಮಾಡೋಕ್ಕೆ? ಇಂಗ್ಲೀಷ್ ಮೆಡಿಸಿನ್ ಕೊಡೋಕ್ಕೆ ನಿಮಗೆ ಪರ್ಮಿಷನ್ ಇದೆಯಾ? ಇಂಗ್ಲೀಷ್ ಮೆಡಿಸಿನ್ ಕೊಡೋಕ್ಕೆ ತಮಗೆ ಪರ್ಮಿಷನ್ ಇದೆಯಾ? ನಿಮ್ಮ ಸರ್ಟಿಫಿಕೇಟ್ ಕೊಡಿ. KMC ಸರ್ಟಿಫಿಕೇಟ್. ಮತ್ತೆ ಆಯುರ್ವೇದಿಕ್ ಆಯುರ್ವೇದಿಕ್ ಆಗಿ ಇಂಗ್ಲೀಷ್ ಮೆಡಿಸಿನ್ ಹೇಗೆ ಆಗ್ತಿದ್ದೀರಾ? ಅಲ್ಲಿ ನಾವು ಕೆಲವೊಂದು ಎಮರ್ಜೆನ್ಸಿ ಮೆಡಿಸಿನ್ ಇದೆ. ಆಯುರ್ವೇದಿಕ್ ಯಾವುದಿದೆ ತೋರಿಸಿ ಇಲ್ಲಿ ನಿಮ್ಮಲ್ಲಿ. ಯಾವುದು ಇದೆ ಅಲ್ಲ ಆಯುರ್ವೇದಿಕಾ? ತೋರಿಸಿ ಯಾವುದು ಆಯುರ್ವೇದಿಕ್. ಯಾಕೆ ಸರ್ ನೀವು ಆಯುರ್ವೇದಿಕ್ಕಿಂತ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಭಾಳ ಜಾಸ್ತಿ ಇದು ಒತ್ತು ಕೊಡ್ತಾ ಇದ್ದೀರಾ? DHOಗೆ ಎಷ್ಟು ಕೊಟ್ರಿ? ಅಲ್ಲಿ ಸರ್ಟಿಫಿಕೇಟ್ ಮಾಡಕ್ಕೆ ಕೊಟ್ಟಿದ್ದೀವಿ. 65 ಸರ್ಟಿಫಿಕೇಟ್. ಯಾರಿಗೆ? DHOಗಾ? ಅವರು ಮಿಡ್ಲ್ ಇದ್ದಾರೆ ಒಬ್ಬರು. DHOಗೆ ಸಂಬಂಧಪಟ್ಟಂಗೆ ಯಾರೊಬ್ರು ಮಿಡ್ಲ್ ಇರ್ತಾರೆ, ಅವರು ಸರ್ಟಿಫಿಕೇಟ್ ಮಾಡಿಸ್ಕೊಡ್ಬೇಕು ಅಂತಂದ್ರೆ ನಿಮ್ಗೊಂದು 60,000 70,000 ದುಡ್ಡು ತಗೊಳ್ತಾರೆ. ಓಕೆ. ECGನೂ ಮಾಡ್ತೀರಾ ನೀವು? ಮತ್ತೆ ECG ಸ್ವಲ್ಪ ಮಾಸ್ಕ್ ತೆಗಿಬೋದಾ? ಓಕೆ. ಎಷ್ಟು ವರ್ಷದಿಂದ ನಡೀತಿದೆ ಕ್ಲಿನಿಕ್ಕು? 8 ವರ್ಷ. 8 ವರ್ಷದಿಂದ ಇದೇ ಥರ ನಡ್ಕೊಂಡು ಹೋಗ್ತದೆ. ಎರಡು ಥರ ಇದೆ. ಬಟ್ ಇಂಗ್ಲಿಷ್ ಮೆಡಿಸಿನ್ ಕೊಡಬಾರ್ದಲ್ವಾ? ಇಲ್ಲ, ಅದು ಫೈಟ್ ನಡೀತಾ ಇದೆ. ಅದು ಫೈಟ್ ನಡೀತಾ ಇದೆ, ಇನ್ನೂ ಅದು ಕ್ಲಿಯರ್ ಆಗಿಲ್ಲ. ಬಟ್ ನಮ್ಮ ಗ್ರೂಪಲ್ಲಿ ನಮ್ದು AF ಅಂತ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಹೆಂಗೆ ಆಯ್ತದೆ, ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ DHO ನಮ್ಗೆ ಹೇಳಿದ್ದಾರೆ. ನಾವು ಮಾಡ್ತೀವಿ. DHO ಹೇಳಿದಾರೆ? ನಮ್ಮ ಗ್ರೂಪ್ ಇದು ಹೆಡ್ ಇರ್ತಾರಲ್ವ, ಅವ್ರ ನಂಬರ್ ಕೊಡಿ ನಿಮಿಷ. 60-70 ಸಾವಿರ ರೂಪಾಯಿ ಸರ್ಟಿಫಿಕೇಟ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರಂತೆ. ಒಂದೇ ಒಂದು ಮಾತು ಹೇಳ್ತೀನಿ, ಇಂಥ ದುಡ್ಡನ್ನು ದುಡಿಮೆ ಮಾಡ್ಕೊಂಡು ನಿಮ್ಮ ಮನೇಲಿ ಹೆಂಡತಿ ಮಕ್ಳಿಗೋಗಿ ನೀವು ಅನ್ನ ಹಾಕ್ತಿರಲ್ಲ, ಅದೇನೋ ಅವ್ರ ಮೈಗತ್ತುತ್ತೆ ಅನ್ಕೊಂಡಿದ್ದೀರಾ? ಶಾಪ, ಎಷ್ಟೋ ಜನರ ಶಾಪ ತಟ್ಟುತ್ತೆ. ಆರೋಗ್ಯದ ವಿಚಾರದಲ್ಲಿ ಇಷ್ಟು ಅಮಾನವೀಯವಾಗಿ ನಡ್ಕೊಳ್ತೀರಿ. ಇಂಜೆಕ್ಷನ್ ಕೊಡಕ್ಕೆ ಪರ್ಮಿಷನ್ನೇ ಇಲ್ಲ, ಇಂಜೆಕ್ಷನ್ ಕೊಡ್ತೀರಿ. ಫೇಕ್ ಸರ್ಟಿಫಿಕೇಟ್ ಏನ್ರಿ ಇವತ್ತು? ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾದ್ರೆ ದುಡ್ಡು ಕೊಟ್ಟರೆ ಸಿಗುತ್ತೆ. ಲಕ್ಷ ರೂಪಾಯಿ ಬೀಸಾಕಿದ್ರೆ ಸರ್ಟಿಫಿಕೇಟ್ಗಳು ಸಿಗ್ತವೆ. ಇವತ್ತು ಯಾವ ಸರ್ಟಿಫಿಕೇಟ್ ವ್ಯಾಲ್ಯೂ ಇದೆ ಇವತ್ತು? ಇದೇ ರೀತಿ ನಾನು ಒಂದು ನೆನಪಿಸ್ಕೊಳಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ನರ್ಸಿಂಗ್ ಕಾಲೇಜು, ನರ್ಸಿಂಗ್ ಎಕ್ಸಾಮ್ಗಳು ನಡಿಬೇಕಾದ್ರೆ ಅಲ್ಲಿ ಫೇಕ್ ನಡೀತಾ ಇದೆ, ಕಾಪಿ ಮಾಡ್ತಾ ಇದ್ದಾರೆ, ಸರಿಯಾಗಿ ಎಕ್ಸಾಮ್ ನಡೀತಾ ಇಲ್ಲ ಅನ್ನೋದನ್ನ ಮನಗಂಡಂಥ ಪವರ್ ಟಿವಿ ದಾಳಿ ಮಾಡಿತ್ತು ಎಕ್ಸಾಮ್ ಹಾಲ್ಗಳಲ್ಲೇ. ಅದು ದೊಡ್ಡ ಸುದ್ದಿ ಆಗಿತ್ತು. ಎಕ್ಸಾಮ್ ಕೂಡ ಆಯಿತು ಕೋರ್ಟ್ ಆರ್ಡರ್ ಮಾಡಿದ್ಮೇಲೆ. ಇನ್ನು ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಕೂಡ ಇದ್ದೇ ಇರ್ತಾರೆ. ಯಲಹಂಕದ ಹೆಲ್ತ್ ಕೇರ್ ಕ್ಲಿನಿಕ್ ಒಂದರಲ್ಲಿ ಹಾಗೇನೆ ಆಗೋಗಿದೆ. ಅಲ್ಲಿರೋ ನಕಲಿ ಡಾಕ್ಟರ್ಗಳ ಎಡವಟ್ಟು ಹೇಗಿದೆ ಅಂತ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ನಿಮ್ಮ ಕೆಲಸ ನಾವು ಮಾಡ್ಕೊಂಡಂಗಾಗಲ್ವಾ? ನಾನು ನಿಮ್ಮನ್ನ ಸಾರ್ವಜನಿಕರು ಹೇಳಿದ್ರು, ಇವ್ರು ನಕಲಿ ಡಾಕ್ಟ್ರು, ಇವ್ರನ್ನ ಇಳಿಸ್ಕೊಡಿ ಅಂತ ಹೇಳಿದ್ರು. ಕರೆಕ್ಟಾ? ನಾನು ನಿಮ್ಮ ಹತ್ರ ದುಡ್ಡಿಸ್ಕೊಂಡ್ರೆ ನಾನು ಅದಕ್ಕಿಂತ ನಕಲಿ ಪತ್ರಕರ್ತ ತಾನೆ? ಮತ್ತೆ ಇಲ್ಲ, ನಾನು ಅರ್ಥ ಹೇಳ್ತಾ ಇಲ್ಲ ಸರ್. ಸೀರಿಯಸ್ಲಿ ನಾನು ಹೇಳ್ತಾ ಇಲ್ಲ. ಬೇಜಾರು ಮಾಡಬೇಡಿ, ನಾನು ಅಂತ ಹೇಳ್ತಾ ಇಲ್ಲ. ನಿಮಗೆ ಅದೇ ಸೊಲ್ಯೂಷನ್ ಯಾವ್ದೈತೆ ಹೇಳಿ, ನೀವು ಏನು ಮಾಡಬೇಕು ಹೇಳಿ.
ನೀವು ಹೇಳ್ತಾರೆ ನಕಲಿ ಪ್ರಾಬ್ಲಮ್ ನಾವು ಬೈ ಮುಚ್ಚ ಇಲ್ಲ ಆಯ್ತು ನಾನು ಬೈ ಮುಚ್ಕೊಳ್ತೇನೆ. ಹೇಳಿ ನೀವು ಹೇಳಿ ಏನು ಮಾಡಿ. ನೀವು ನನಗೆ ಹೇಳಿ ಅದೇ ಹೇಳಿ ಸೊಲ್ಯೂಷನ್ ಯಾವುದಿಲ್ಲ ಹೇಳಿ ನೀವು ಹೇಳಿ. ಯಾವ್ದು ಸೊಲ್ಯೂಷನ್ ಕಾಣ್ತಾ ಇದೆ ನಿಮ್ಮ ಹತ್ರ ಸೊಲ್ಯೂಷನ್ ಇದೆ. ನನ್ನ ಹತ್ರ ಸೊಲ್ಯೂಷನ್ ಇಲ್ಲ, ನೀವೇ ನಮ್ಗೆ ಸೊಲ್ಯೂಷನ್. ನೀವೇ ಏನು ಸೊಲ್ಯೂಷನ್ ನನಗೆ ಗೊತ್ತಾಗಿಲ್ಲ ಸರ್, ಏನು ಮಾಡಬೇಕು ಅಂತ ನೀವು. ನೀವು ಪ್ರವೀಣ್ ಅನ್ನೋ ಗೊತ್ತಾ? ಯಾವ ಪ್ರವೀಣ? ಟಾರ್ಗೆಟ್ ಟಿವಿ ಅವರು. ಹಾಂ, ಟಾರ್ಗೆಟ್ ಟಿವಿ. ಟಾರ್ಗೆಟ್ ಟಿವಿ ಅವ್ರು ಇಸ್ಕೊಂಡು ಹೋಗ್ತಾರಾ? ಇಲ್ಲ, ಅವ್ರ ಹತ್ರ ಮಾತಾಡಿದ್ದೇನೆ. ಅವ್ರು ಏನಂತ? ಅವರು ಬಂದಿದ್ದಾರೆ ಅವರಿಗೆ. ಹಾಂ, ಅಟ್ಲೀಸ್ಟ್ ಒಂದು 4-5 ಡೇಸ್ ಮುಂಚೆ 4-5 ಡೇಸ್ ಮುಂಚೆ ಬಂದಿದ್ದಾರೆ. ಅವರೇ ಹೇಳಿದ್ದಾರೆ ಸರ್ ನೋಡಿ ಕೂತ್ಕೊತಿದೆ, 15 ದಿನ 1 ವಾರ ಕೂತ್ಕೋಬೇಕು, ನೀವು ಕೂತ್ಕೊಳ್ಳಿ, ಮೇಲೆ ಹೋಗಿ ನೀವು ಅದನ್ನು ನಾನು ಹೋಗಿ ನೀವು ಹೋಗ್ತೀವಿ. ಟಾರ್ಗೆಟ್ ಇತ್ತು. ಹಾಂ, ಟಾರ್ಗೆಟ್ ಟಿವಿ. ಟಾರ್ಗೆಟ್ ಟಿವಿ ಹೌದಾ? ಟಾರ್ಗೆಟ್ ಟಿವಿ ಅಂತ ಇದೆಯಾ? ಅವರು ಬಂದು ದುಡ್ಡಿಸ್ಕೊಂಡವ್ರಾ? ಸರ್ ನಿಮ್ಮ ಹತ್ರ ಹೇಳಬಾರ್ದು ಆ ಥರ. ನಾನು ಹೇಳಲ್ಲ, ಫೋನ್ ಮಾಡಲ್ಲ. ನನಗೆ ಅವ್ರ ನಂಬರ್ ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಹೇಳಿ ಏನು ಮಾಡ್ಬೇಕು ಹೇಳಿ. ಫೋನ್ ಮಾಡಬೇಡಿ ಯಾರಿಗೂ. ಮಾಡಿ ಯಾರು ಯಾರಿಗೂ ಫೋನ್ ಮಾಡ್ತಾ ಇಲ್ಲ. ಯಾರಿಗೆಲ್ಲ ಮಾಡಿ. ಫ್ರೆಂಡ್ ಮಾಡ್ತಾರೆ, ಬೇರೆ ಯಾರು ಕಾಸು ಮನೆಗೆ ಹೋಗುತ್ತಾರೆ. ನಿನ್ನ ಅದೇ ಕಾಸಿಲ್ಲ, ಮನೆಗೆ ಹೋಗುತ್ತಾರೆ. ಏನು ಕಾಸು? ನೀವು ಹೇಳ್ತೀರಲ್ಲ, ಅದೇ ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್. ನಮ್ಮ ರಿಕ್ವೆಸ್ಟ್, ದಯವಿಟ್ಟು ಸರ್ ರಿಕ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್. ನಾನು 100% ಮಾಡ್ತೀನಿ. ನಾನು ಊರು ಹೋಗ್ತೀನಿ. ಇಲ್ಲೇ ನಾನು ಕರ್ನಾಟಕದಲ್ಲೇ ಬರೋಲ್ಲ. ನಾವು ಬಂದು ಪವರ್ ಟಿವಿಯವರು ನಮಗೆ ಒಂದಷ್ಟು ಸಾಕಷ್ಟು ಜನ ಇವರು ನಕಲಿ ಡಾಕ್ಟ್ರು ಅಂತ ದೂರು ಕೊಡ್ತಾರೆ. ನಾವೇನು ಮಾಡ್ತೀವಿ, ಇದು ಒಂದು ನಕಲಿ ಡಾಕ್ಟ್ರು ಓಪನ್ ಆಗಿದೆ ಅಂತ ನಮ್ಮ ಕಚೇರಿ ಫೋನ್ ಮಾಡ್ತೀವಿ. ನಾವು ನೀವು ಮಾಡ್ತೀವಿ ಜಸ್ಟ್ ಅಂದ್ಬಿಟ್ಟು ನಮ್ಮನ್ನು ತೋರಿಸೋಣ ಅಂತ ಬರ್ತೀವಿ. ಅವಾಗ ಗೊತ್ತಾಗುತ್ತೆ ಅವ್ರು ಯಾವುದೇ ಥರ ಡಾಕ್ಟ್ರ್ ಅಲ್ಲ ಅಂತ. ಅವಾಗ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದು ಇಲ್ಲ ಅಂತ ಹೇಳ್ತಾರೆ. ಅವಾಗ ನಮ್ಗೆ ಅನುಮಾನ ಬಂದು ಪೊಲೀಸ್ ಇಲಾಖೆಗೆ ಒಂದು ತಂದಿದ್ದೀವಿ. ಕಂಪ್ಲೇಂಟ್ ಕೊಡ್ತೀರಾ? ಕೊಡ್ತೀವಿ. ನೋಡಿ DHOವರೆಗೂ ಕೊಟ್ಟಿದ್ದೀವಿ. DHO ಬರ್ತಾರೆ. DHO ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನಿಮ್ಗೆ ಯಾವ್ದು ಅಲ್ಲಿ ಹೇಳೋದು ಕೇಳಿ, ನೀವು ಹೆಂಗೆ ನೀವು ಜನಗಳು ಟ್ರೀಟ್ ಮಾಡ್ತೀರಿ? ಬನ್ನಿ. THO ಇಲ್ಲಿ ಬರ್ತಾರೋ ಸ್ಟೇಷನ್ ಬರ್ತಾರೆ ಸರ್? ಇಲ್ಲಿ ಕೆಲವೊಂದು ಸೀಸ್ ಮಾಡಬೇಕಾಗಿದೆ, ಅದಕ್ಕೆ ಅವರೇ ಬರ್ಬೇಕಾಗಿದೆ. ಆಯ್ತು, ಲಾಕ್ ಕೊಡಬೇಕಾದ್ರೆ ಆಮೇಲೆ ಸೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ವಯಸ್ಸು ಜಾಸ್ತಿ ಇರ್ತೀರ, ಹಲವಾರು ಕಂಪ್ಲೇಂಟ್ಸ್ ಇರುತ್ತೆ. ಬನ್ನಿ ಇವ್ರೆ, ಬನ್ನಿ ಕ್ಲೋಸ್ ಮಾಡಿ ಬನ್ನಿ ಸರ್. ಕುಳಿಸ್ಕೊಳ್ಳಿ ಕೂತು. ಬೀಗ ಹಾಕೊಳ್ಳಿ ಸರ್, ಯಾಕೆಂದ್ರೆ ಸರ್ ಅದ್ರಲ್ಲಿ ಮೆಡಿಸಿನ್ಸ್ಗಳಿದ್ದಾವೆ, ಅದೇನಾದ್ರು ಸಾಕ್ಷಿ ನಾಶ ಆಗುತ್ತೆ. ಅದರಿಂದ ಲಾಕ್ ಮಾಡಿ. ಅಲ್ಲ, ಕೀ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿರೋರಿಗೆ ಅದ್ರಲ್ಲಿ ಮೆಡಿಸಿನ್ಸ್ಗಳಿದ್ದಾವೆ, ಅದನ್ನ ಹೊಡೆದು ಬ್ರೇಕ್ ಮಾಡೋದು, ಚೆಕ್ ಮಾಡೋದು ಬೇಜಾರಿದೆ. ನೀವು ಬಿಸಾಕೋದು ಹಿಂಗೆ ಬರುತ್ತೆ ಅಲ್ಲಿದೆ. ಅಲ್ಲಿ ಅದನ್ನ ಮಾಡಿದ್ರೆ ಹೋಯ್ತದಲ್ಲಿ ಎಫರ್ ಮಾಡೋಕ್ಕಲ್ಲ ಅವ್ರ ಮೇಲೆ. ತಪ್ಪಲ್ಲಿ ನೋಡೋಣ, ವೀಡಿಯೋಸ್ ತೊಗೊಂಡಿದ್ದೀವಿ ನಾವು. ಇವನಿದಾನಲ್ಲ, ಇವ್ನು ನೆಕ್ಸ್ಟ್ ಲೆವೆಲ್ಲು. ನಮಗೆ ಏನೋ ಪರ್ಸೆಂಟೇಜ್ ಲೆಕ್ಕದಲ್ಲಿ 25% ಅಲ್ಲ 100% ಕೊಟ್ಬಿಡ್ತೀನಿ ಅಣ್ಣ ನೀವು ಕೇಳಿದಷ್ಟು. ನಾನು ಬೆಂಗಳೂರಲ್ಲೇ ಇಲ್ಲ, ಬಿಟ್ಬಿಡಿ, ನಾನು ಕರ್ನಾಟಕದಲ್ಲೇ ಇರಲ್ಲ, ಒಟ್ಟೋಗ್ತೀನಿ ನಾನು ಅಂತ ಹೇಳ್ತಾನೆ. ಕರ್ನಾಟಕದವರಲ್ಲ ರೀ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನಕಲಿ ಕ್ಲಿನಿಕ್ಗಳನ್ನು ತೆಗೆದುಕೊಂಡಿರೋರು ಬಹಳಷ್ಟು ಜನ ಇದ್ದಾರೆ. ಅಂದ್ಬಿಟ್ಟು ನಮ್ಮ ಕರ್ನಾಟಕದವ್ರು ಇಲ್ಲ ಅಂತಲ್ಲ, ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನಕಲಿ ಕ್ಲಿನಿಕ್ಗಳನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಜನಗಳನ್ನ ಸಾಯಿಸ್ತಾ ಇರೋರು ಬಹಳಷ್ಟು ಜನ ಇದ್ದಾರೆ. ಇದು ಇಂಡೈರೆಕ್ಟ್ ಆಗಿ ಕೊಲೆ ಅಲ್ವೇನ್ರಿ? ಇದು ಇಂಡೈರೆಕ್ಟ್ ಆಗಿ ಮರ್ಡರ್ ಅಲ್ವಾ? ಇದು ಡಾಕ್ಟರ್ ಅಲ್ಲದೆ ಇರೋರು, ಇಂಜೆಕ್ಷನ್ ಕೊಡಕ್ ಪರ್ಮಿಷನ್ ಇಲ್ದಿರೋರೆಲ್ಲ ಇಂಜೆಕ್ಷನ್ ಕೊಡ್ಕೊಂಡು ಮೆಡಿಸನ್ ಕೊಟ್ಕೊಂಡು ಪ್ರಿಸ್ಕ್ರಿಪ್ಷನ್ಗಳು ಬರಿತಾ ಇರೋದು, ಇದು ಇಂಡೈರೆಕ್ಟ್ ಆಗಿ ಒಬ್ಬರನ್ನ ಸಾಯಿಸಕ್ ಮಾಡ್ತಾ ಇರೋದಲ್ವಾ? ಇದು ಎಷ್ಟು ಧೈರ್ಯ ಇದ್ರೆ ಅವನು ಲಂಚದ ಆಮಿಷ ಒಡ್ತಾನೆ. ಟಾರ್ಗೆಟ್ ಟಿವಿ ಗೊತ್ತಾ? ಅವ್ರು ಗೊತ್ತಾ? ಇವ್ರು ಗೊತ್ತಾ? ದುಡ್ಡಿನ ಆಸೆಗೆ ಪವರ್ ಟಿವಿ ಯಾವತ್ತೂ ಹೆಜ್ಜೆ ಇಟ್ಟಿಲ್ಲ. ಸುದ್ದಿ ಮಾಡ್ತೀವಿ ಅಷ್ಟೇನೆ. ಎಂತೆಂತ ದೊಡ್ಡ ದೊಡ್ಡ ಸುದ್ದಿಗಳಿಗೋ ತಲೆ ಕೆಡಿಸ್ಕೊಂಡಿಲ್ಲ. ದುಡ್ಡಿನ ಆಸೆ ತೋರ್ಸೋದಕ್ಕೆ ಬರ್ತಾರೆ ನೋಡಿ. ಎಂತೆಂಥವ್ರು ಇರ್ಬೋದು ಇವರೆಲ್ಲರೂ. ಇವ್ರು ಎಷ್ಟು ಯೂಸ್ಡ್ ಆಗಿರ್ಬೋದು, ಎಷ್ಟು ಸಲ ಲಂಚಗಳನ್ನ ಕೊಟ್ಟಿರ್ಬೋದು.
DHಗಳ ಹತ್ರ ಕೊಟ್ಬಿಟ್ಟು ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋದು. ಎಲ್ಲಿವರೆಗೂ ಈ ಎಂಜಲ ಕಾಸಿನ ಆಸೆ ಹೋಗೋದಿಲ್ವೋ ಅಲ್ಲಿವರೆಗೂ ಈ ಸೊಸೈಟಿ ಉದ್ಧಾರ ಆಗೋದಿಲ್ಲ. ಬರೆದಿಟ್ಕೊಳ್ಳಿ.